ಯಾರದು ಇಷ್ಟೊತ್ತಲ್ಲಿ ಗುರ್ತಿರ್ಲಿಲ್ವಾ? ಅಪ್ಪಣ್ಣ ಹೇಗಿದ್ಯೋ ಮಗನೇ? ಇಷ್ಟ ದಿನ ಎಲ್ಲ ಹೊರಟೋಗಿದ್ಯೋ? ಅರೇ ಅಪ್ಪಣ್ಣ, ಯಾವಾಗ ಬಂದೆ? ಬಂದ್ರಾ? ಯಾಕೆ ಬಂದ್ರಿ ಅಂತ ಕೇಳ್ಬೇಕಾಗಿತ್ತು. ಇನ್ನೂ ನಿನ್ ಸಿಟ್ಟಿಳಿಲಿಲ್ವಾ? ಯಾಕಪ್ಪ ನಂಜಮ್ಮಂಗ್ ಹೊಡೆದದ್ ನೀನು? ಆ ನಿಮ್ಮಮ್ಮ ಸಾಯದ ಹೊರತು ನಿಮ್ಗಳಿಗೆ ಬುದ್ಧಿ ಬರೋದಿಲ್ಲ. ನಾನು ಇನ್ನು ಆ ಮನೆಗೆ ಕಾಲಿಡುಲ್ಲ ಅಂದೆ. ಚೆನ್ನಿಗ ಏನ್ ಕಷ್ಟ ಕೊಟ್ಟಿದ್ದಾನೆ ಅಂತ ಪಾಲ್ ಕೇಳೋದು? ನಿಮ್ ಮನೆ ಹಿತ್ಲಲ್ಲಿ ಒಂದ್ ಸ್ವಲ್ಪ ಜಾಗ ಇದೆಯಲ್ಲ, ಅಲ್ಲೊಂದ್ ಮನೆ ಕಟ್ಸಿ, ಆಮೇಲೆ ಬಂದು ನನ್ನ ಮಗುನ ಕರ್ಕೊಂಡು ಹೋಗಿ. ಅದೆಲ್ಲ ಆಗುಲ್ಲ. ಸಾತು ಹೇಳೋ ಮಾತು ಸರಿ ಅಪ್ಪಣ್ಣ. ರಂಡೆ ಮುಂಡೆ ಅಂತ ಕೆಟ್ಟ ಮಾತಿನಿಂದ ದಿನ ಪ್ರಾರಂಭ ಆದ್ರೆ ಯಾರ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಹೇಳು? ನೋಡಪ್ಪ, ನಮ್ಮನೇಲಂತೂ ಯಾರು ಕೆಟ್ಟ ಶಬ್ದವನ್ನು ಉಪಯೋಗಿಸೋದಿಲ್ಲ. ನಮ್ಮ ಸಾತುನು ಹಾಗೆ ಬೆಳೆದು ಬಂದವಳು. ನಮ್ ಸಾತು ಹೇಳ್ತಾನೆ ಇರ್ತಾಳ ಕಣಪ್ಪ, ನನ್ ಗಂಡ ಒಳ್ಳೆಯವನೇ, ಯಾವ ಕೆಲ್ಸ ಬೇಕಾದ್ರೂ ಮಾಡೋ ಅಷ್ಟು ತಾಕತ್ತಿದೆ ಅಂತ. ಹೌದಾ? ಹಂಗಂದ? ನಿಜವೇನೆ ಸಾತು? ನನ್ ಬಗ್ಗೆ ಅಷ್ಟೊಳ್ಳೆ ಮಾತು ಹೇಳಿದ್ಯಾ? ಹಾ, ಹೇಳಿದ್ದೆ. ಹಾಗೆ ಶುದ್ಧ ಸೋಂಬೇರಿ, 3 ಕಾಸಿನ ಕೆಲಸ ಮಾಡಲ್ಲ ಅಂತಾನು ಹೇಳಿದ್ದೆ. ಈಗೊಂದು ಅವಕಾಶ ಸಿಕ್ಕಿದೆ ಅಪ್ಪಣ್ಣ, ನಿಂಗೆ ಯಾರ ಹಂಗೂ ಇಲ್ಲ ಅಂತ ತೋರ್ಸಕ್ಕಾದ್ರೂ ಒಂದ್ ಬೇರೆ ಮನೆ ಮಾಡು. ಆಮೇಲೆ ಕೆಲ್ಸಕ್ಕೆ ಸೇರ್ಕೊ. ಶಾನ್ ಭೋಕಿನೂ ಇಲ್ಲ, ಕೆಲಸನೂ ಇಲ್ಲ ಅಂದ್ರೆ ಸಂಸಾರ ಹ್ಯಾಕ್ ತೋಗಿಸ್ತೀಯ? ನೀವ್ ಹೇಳೋದ್ ನಿಜ ಮಾವಯ್ಯ, ಆದ್ರೆ ನಮ್ಮೂರ್ಲಿ ಯಾವ ಬೋಳಿ ಮಗನು ನನಗೆ ಕೆಲಸ ಕೊಡಲ್ಲ. ಶಿವ, ಮತ್ತದೇ ಕೆಟ್ಟ ಮಾತು. ಯಾರು ಕೆಲಸ ಕೊಡೋದಿಲ್ಲ ಅಂತ ಸುಮ್ಮನೆ ಹೇಳಿದ್ರಾಗಿತ್ತಲ್ವಾ? ಯಾವ ಬೋಳಿ ಮಗನು ಕೆಲಸ ಕೊಡೋದಿಲ್ಲ ಅಂತ ಯಾಕೆ ಹೇಳ್ಬೇಕು? ನೋಡು ಅಪ್ಪಣ, ನೀನ್ ಹೀಗೆ ಕೆಟ್ಟ ಮಾತಾಡೋದ್ರಿಂದನೇ ಯಾರು ನಿನ್ನ ಹತ್ರ ಸೇರ್ಸೋದಿಲ್ಲ. ತಪ್ಪಾಯ್ತು ಮಾವಯ್ಯ, ಇನ್ ಕೆಟ್ಟ ಮಾತಾಡಲ್ಲ. ಸರಿ ಸರಿ, ಊಟ ಮಾಡು. ಹಂಗೆ ಒಂದ್ ಶಪಥನೂ ಮಾಡು, ಕೆಟ್ಟ ಮಾತಾಡುಲ್ಲ ಅಂತ. ಇಲ್ಲ ಅತ್ತೆ, ಹಂಗೆಷ್ಟೋ ಸಲ ಶಬ್ದ ಮಾಡಿದೀನಿ, ಆದ್ರೆ ಈ ಮುಂಡೆ ಮಗನ್ ನಾಲ್ಗೆ ಒಂದಿದೆ ನೋಡಿ. ನೋಡಿ, ನಾನು ಮತ್ತೆ ಹೇಳ್ತೀನಿ, ನೀವು ಬೇರೆ ಮನೆ ಮಾಡದೆ ಹೋದ್ರೆ ನಾನು ಅವ್ರಿಗೆ ಬರೋಲ್ಲ. ಅಪ್ಪಣ್ಣ ಒಳ್ಳೆಯವನೇ, ಆದ್ರೆ ಅವನು ಊರಲ್ಲಿ ಪೋಲಿ ಮುಂಡೆ ಮಕ್ಕಳ ಸವಾಸ ಮಾಡಿ ಮಾಡಿ. ಏನಮ್ಮ? ಓ, 3 ದಿವಸದಿಂದ ಅಳಿಯಂದ್ರ ಬಾಯಲ್ಲಿ ಮಾತು ಕೇಳಿ ಕೇಳಿ ನನ್ನ ಬಾಯಲ್ಲೂ ಅದೇ ಶಬ್ದಗಳು ಬರೋಕ್ ಶುರುವಾಗೋಯ್ತು. ಭಟ್ರೆ, ಭಟ್ರೆ, ಮಸಾಲೆ ದೋಸೆ ಇದೆಯಾ? ಇದೆ, ಕೂತ್ಕೊಳ್ಳಿ. ಮಸಾಲೆ ಒಂದು. ಕಾಂತನ ಮಾನಸವಾ ನಿಜದಿನಿ ಶಾಂತಿಯ ನಿಜ ಪಥವೇ ಜೀವನ. കുഴപ്പമില്ല, ആ സാധനങ്ങളെല്ലാം ഇങ്ങ് കൊടി. ಶಾಂತಿಯ ನಿಜ ಪಥವೇ ಜೀವನದ
ಕೂಕೋ. ಕೂಕೋ ಯಾಕೆ? ಆಹಾ, ಅದಲ್ಲ, ಆ ಬೆಂಚ್ ಮೇಲೆ ಕೂಕೋ. ಹಂಗ ನಿಮ್ಗೆ ಕನ್ನಡ ಬರುಲ್ವಾ? ഞാൻ കണ്ടത്തിലല്ലേ മാതാടിതു. ಏನ? ഞാൻ കണ്ടത്തിലല്ലേ ಮಾತಾಡಿದ್ದು. ಸ್ವಾಮಿ, ಅವರು ಕನ್ನಡದಲ್ಲೇ ಅಂತ ಮಾತಾಡ್ತಿರೋದು. ಓ, ಇದು ಕನ್ನಡವಾ? ಸರಿ ಸರಿ, ಇದನ್ನ ಕನ್ನಡ ಅಂತ ಒಪ್ಕೊಳ್ಳೋಣ ನಾವು. ಯಾವ್ರು ನಿಮ್ದು? നമ്മൾ മലബാരിಗಳು. ನಿಮ್ ಹೆಸರು? ಹೆಸರು ಕಾಶಿಂ. ಕಾಸಿಮ್ಮ? ಓ, ಕಾಶಿ. ಇಲ್ಲೇ ನಾಟಕ ಉಸಕ್ ಬಂದಿದ್ದೀರಾ? നമ്മള് കാശ് കൊടുക്കും വാങ്ങും. ಅಂದ್ರೆ ആൾക്കാർക്ക് കഷ്ടം വന്നാ കാശ് വേണമല്ലോ, ಅದಕ್ಕೆ. ಓ, ಗೊತ್ತಾಯ್ತು. ಲೇವಾದೇವಿ ಮಾಡೋರು. നിങ്ങളുടെ ಊರಿല് ಲೇವಾದೇವಿ ಆರಾ കൊടുക്കണത്? ನಮ್ಮೂರ್ ಪಟೇಲ್ರು. ಈ ಊರ್ಲಷ್ಟೇ ಅಲ್ಲ, ಗ್ರಾಮದಲ್ಲಿ ಯಾರಿಗೆ ದುಡ್ಡು ಬೇಕಾದ್ರೂ ಪಟೇಲ್ ಹತ್ರನೇ ಸಾಲ ತಗೊಳ್ಳೋದು. ಬೇರೆ ಯಾರು ಕடன் കൊടുക്കത്തില്ലേ? ಬೇರೆ ಯಾರ ಹತ್ರ ದುಡ್ಡಿದ್ರೆ ತಾನೇ ಸಾಲ ಕೊಡೋದು. ಓ, ಬಡ್ಡಿ ಹತ್ರ ವಾಂಗಂ. ಅದು ಸಾಲ ತಗೊಳ್ಳೋರು ಯಾರು ಅಂತ ನೋಡ್ಕೊಂಡು ಬಡ್ಡಿ ಎಷ್ಟು ಅಂತ ಹೇಳ್ತಾರೆ. ಕೆಲವ್ರಿಗೆ ಬಡ್ಡಿ ಜಾಸ್ತಿ, ಇನ್ ಕೆಲವ್ರಿಗೆ ಬಡ್ಡಿ ಕಮ್ಮಿ. അങ്ങനെയോ? ನಿಮ್ದು ಬಡ್ಡಿ ಹಾಗೇನಾ? ನಮ್ದೆಲ್ಲರಿಗೂ ഒരേ ರೀತಿ ಬಡ್ಡಿ. ₹1 1 ಕಾಸು, ₹10 10 ಕಾಸು, ₹5 5 ಕಾಸು. ಅಲ್ಲೇ ಎಷ್ಟು ಸುಲಭದಲ್ಲಿ ಬಡ್ಡಿ ಲೆಕ್ಕ ಹಾಕ್ಬೋದ್ರಿ? ಬಡ್ಡಿ ಲೆಕ್ಕ ಇಷ್ಟು ಸುಲಭ ಆಗೋದಾದ್ರೆ ನಮ್ಮೂರ್ಲಿ ಎಲ್ರು ನಿಮ್ಮ ಹತ್ರನೇ ಸಾಲ ತಗೊಳ್ಳೋದು. ഓ, അങ്ങനെയോ? ഞാൻ നിങ്ങളുടെ ഊರಿಗೆ വന്ന എനിക്ക് സഹായം ചെയ്യുമോ? ಸಹಾಯ? ಯಾವ ರೀತಿ ಸಹಾಯ? ನನ್ನ ಹತ್ರ ದುಡ್ಡು ಗಿಡ್ಡಿಲ್ಲ, ನಾನು ಯಾರಿಗೂ ದುಡ್ಡು ಕೊಡಲ್ಲ. ഏയ്, നിങ്ങള് എനിക്ക് കാശ് തരണ്ട, ഞാൻ നിനക്ക് കാശ് കൊടുക്കും. ಏನು? ನನಗೇ ದುಡ್ಡು ಕೊಡ್ತೀರಾ? ആരാരിಗೆല്ലാം കാശ് ಬೇಕೋ അവർ ನನ್ನ ಹತ್ರ കൊണ്ടുവാ, ഞാൻ നിനക്ക് കമ്മീഷൻ കൊടുക്കും. നിങ്ങള് എന്റെ ഏജന്റ്. ಏಜೆಂಟ್ ಅಂದ್ರೆ? ഏജന്റ് ಅಂದ್ರೆ ഏജന്റ്. ಏಜೆಂಟ್ರು. മുതലാളി, ഏയ് ഭട്ടറെ, അവന്റെ ബില്ലിന്റെ കാശു ഞാൻ കൊടുക്കാം. ಏನು? ಈ ದೋಸೆ ಬಿಲ್ ನೀವು ಕೊಡ್ತೀರಾ? ಹಾಗಾದ್ರೆ ಇನ್ನೊಂದ್ ದೋಸೆ ತಿನ್ಲಾ? ಓಹೋ. ಬಟ್ರೆ, ಇನ್ನು 2 ದೋಸೆ ಕೊಡಿ. ಆನೆ ಬಂತು ಆನೆ, ಯಾವೂರು ಆನೆ, ಮೈಸೂರು ಆನೆ, ಇಲ್ಲಿ ಯಾಕೆ ಬಂತು? ಏನ್ ಧರ್ಮಣ್ಣ, ಮೊಮ್ಮಗ ನಡೆಸ್ತಿದೀಯಾ? ಓಹೋ, ಬನ್ನಿ ಅಪ್ಪಣ್ಣವ್ರೆ, ಬನ್ನಿ. ಏನ್ ನಿಮ್ಮನ್ನ ನೋಡ 6 ತಿಂಗಳಾತು? ತೀರ್ಥಯಾತ್ರೆಗೆ ಹೊಂಟೋಗಿದ್ರಂತೆ? ಧರ್ಮಣ್ಣ, ಇವರು ಕಾಶಿ ಬಡ್ಡಿ ಅಂತ ದೊಡ್ಡ ಸೌಕರ್ಯರು. ಈಗ ನಮ್ಮೂರ್ಲೇ ಲೇವಾದೇವಿ ಶುರು ಮಾಡ್ತಾರಂತ. ಓಹ್, ಬನ್ನಿ ಸ್ವಾಮಿ, ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಪ್ಪನವ್ರೆ, ಇದೇನ್ ಬಡ್ಡಿ ಗಿಡ್ಡಿ ಅಂತಿರಲ್ಲ? ಅದು ಇವ್ರ ಹೆಸರು ಬೇರೆನೇ ಇದೆ. ಇವರು ಲೇವಾದೇವಿ ವ್ಯವಹಾರ ಮಾಡ್ತಾರಲ್ಲ, ₹1 1 ಕಾಸಿನ ಬಡ್ಡಿ ತಗೋತಾರೆ. ಅದಕ್ಕೆ ಇವ್ರ ಹೆಸರು ಕಾಸಿನ ಬಡ್ಡಿ ಅಂತ. ಹೌದಾ? ನೀವು ಕೂತ್ಕೊಂಡು ನಡೀರಿ, ಕಾಫಿ ಮಾಡಿಸ್ಕೊಂಡ್ಬರ್ತೀನಿ. ಅಯ್ಯೋ, ಚಾಯ വേണ്ട. ಚಾಯ വേണ്ടെന്ന് പറയും. ಇರ್ಲಿ ಬಿಡಿ ಸಾವುಕಾರ್ರೆ, ಇವನು ಮಹಾ ಜುಗ್ಗು ಬುಟ್ಟಿ ಮಗ. ಕಾಫಿನೂ ತರುಲ್ಲ, ಚಾನು ತರುಲ್ಲ, ಸುಮ್ನೆ ಹೇಳ್ತಾರಷ್ಟೇ. ಈಗ ನೋಡಿ, ಏನಾದ್ರೂ ಒಂದ್ ನೆಪ ಹೊಡ್ಕೊಂಡು ಬರ್ತಾನೆ. ಅಪ್ಪಣ್ಣಯ್ಯ,
ನನ್ನ ಹೆಂಡ್ರು ಹೊಲದ್ ತಾಕೋಗವಳೆ, ಅದಕ್ಕೆ. ಇರ್ಲಿ ಬಿಡಿ. ನೋಡಿ ಧರ್ಮಣ್ಣ, ಇನ್ನೇನು ಹಬ್ಬ ಹರಿದಿನ ಬಂತು. ಮಕ್ಳಿಗೆ ಬಟ್ಟೆ ಹೊಲ್ಸಕ್ಕೆ, ಮನೆಗೆ ಬಣ್ಣ ಹೊಡ್ಸಕ್ಕೆ, ಅದಕ್ಕೆ ಇದಕ್ಕೆ ದುಡ್ಡು ದುಗ್ಗಾಣಿ ಬೇಕಾಗ್ತಿರತ್ತೆ. ಹಂಗೆ ನಿನಗೇನಾದ್ರೂ ದುಡ್ಡು ಬೇಕಾದ್ರೆ ಇನ್ಮೇಲೆ ಇವ್ರ ಹತ್ರನಲ್ಲೇ ಸಾಲ ತಗೋ. ಅದ್ ಹೆಂಗಾಯ್ತೈತೆ ಅಪ್ಪಣ್ಣಯ್ಯ? ಲಾಗಾಯ್ತಿನಿಂದ ನಾವು ಪಟೇಲ್ರ ತವಾನೇ ಸಾಲ ತಕೊಳ್ತಿರೋದು ಅಲ್ವಾ? ಇವ್ರ ವ್ಯವಹಾರ ಅಂದ್ರೆ ಪಟೇಲ್ರು ತರ ಅಲ್ಲ. ಇಲ್ಲಿ ಮೋಸ ಇಲ್ಲ, ಬಡ್ಡಿ ಚಕ್ರ ಬಡ್ಡಿ ಇಲ್ಲ, ಎಲ್ಲ ಸಾಬ್ ಸೀದಾ. ಅಂದ್ರೆ ಅಂದ್ರೆ 1 ರೂಪಾಯಿಗೆ 1 ಕಾಸಿನ ಬಡ್ಡಿ, 2 ರೂಪಾಯಿಗೆ 2 ಕಾಸಿನ ಬಡ್ಡಿ, 4 ರೂಪಾಯಿಗೆ 4 ಕಾಸಿನ ಬಡ್ಡಿ. ಈಗ 10 ರೂಪಾಯಿಗೆ ಎಷ್ಟು ಕಾಸಿನ ಬಡ್ಡಿ ಆಯ್ತು ಹೇಳು? 10 ರೂಪಾಯಿಗೆ 10 ಕಾಸು ಆಯ್ತದೆ. ನಿಮ್ ಪಟೇಲ್ರ ತವ ಬಡ್ಡಿ ಲೆಕ್ಕ ಇಷ್ಟು ಸುಲಭ ಆಗ್ತಿತ್ತ? ಅದಕ್ಕೆ ನೀನು ಇನ್ಮೇಲೆ ಇವ್ರ ಹತ್ರನೇ ಸಾಲ ತಗೋ. ಈ ಚೌಡ ಹತ್ರ ಎಷ್ಟು ಸಲ ಬೇಕಾದ್ರೂ ಚೌರ ಮಾಡಿಸ್ಕೋ, ಆದ್ರೆ ಪಟೇಲ್ರ ಹತ್ರ ಸಾಲ ತಗೊಂಡು ಚೌರ ಮಾಡಿಸ್ಕೋಬೇಡ. ನಿಮ್ಮಲ್ಲಿರೋ ಪಾತ್ರೆ ಪಡಗ ತಂದು ಗಿರ್ವಿ ಇಟ್ಟು ದುಡ್ಡು ತಗೊಂಡು ಹೋಗ್ಬೋದು. ಪಟೇಲ್ರು ಏನ್ ಮಾಡ್ತಾರೆ ಹೇಳೋ? ಅಣ್ಣ ಜೋಯಿಸ್ರು ಅಯ್ಯ ಶಾಸ್ತ್ರಿಗಾದ್ರೆ ಕಮ್ಮಿ ಬಡ್ಡಿ ಕೊಡ್ತಾರೆ, ನಿಂಗೆ ಕರಿಯಂಗೆ ಜಾಸ್ತಿ ಬಡ್ಡಿ ಹಾಕ್ತಾರೆ. ಆದ್ರೆ ನಮ್ ಸಾಹುಕಾರರು ಹಂಗಲ್ಲ, ಎಲ್ರಿಗೂ ಒಂದೇ ತರ ಬಡ್ಡಿ. ತಗೊಳ್ಳಿ. ನನಗ್ ಬೇಡ, ನಾನು ಹಲಸಿನ ತಿನ್ನುವುದಿಲ್ಲ, ಸಾಹುಕಾರಿಗೆ ಕೊಡಿ. ಸಂಗಪ್ಪಣ್ಣ, ನೀನು ಇನ್ನೊಂದ್ಸಲ ಯೋಚನೆ ಮಾಡು. ನಮ್ಮ ಸಾಹುಕಾರದ್ದು ನ್ಯಾಯದ ಬಡ್ಡಿ ಲೆಕ್ಕ, ಅನ್ಯಾಯದ್ದಲ್ಲ. ಸುಮ್ಕಿರಿ ಅಪ್ಪಣ್ಣಯ್ಯ. ತಗೊಳ್ಳಿ ಸಾವುಕಾರ್ರೆ. ಬಡ್ಡಿ ಲೆಕ್ಕದಾಗೆ ನ್ಯಾಯದ ಬಡ್ಡಿ ಅನ್ಯಾಯದ ಬಡ್ಡಿ ಅಂದ್ರೆ ಅದೆಂತದ್ದು? ಎಲ್ಲಾ ಬಡ್ಡಿ ಲೆಕ್ಕನೂ ಅನ್ಯಾಯದ್ದೇ. ಅದು ಧೋರಣೆ ಮಾತಾಯ್ತು ಸಂಗಪ್ಪಣ್ಣ. ನಿನಗೆ ಕಷ್ಟ ಬಂದಾಗ 4 ಕಾಸು ಸಾಲ ಕೊಡ್ತಾರೆ, ಅದು ಸಹಾಯ ಮಾಡ್ದಂಗೆ ಅಲ್ವಾ? ಅದ್ರ ಮೇಲೆ ಬಡ್ಡಿ ತಗೊಂಡ್ರೆ ಅದ್ ಹೆಂಗ್ ಅನ್ಯಾಯ ಆಗತ್ತೆ? ನೀವ್ ಏನೇ ಹೇಳಿ ಅಪ್ಪಣ್ಣಯ್ಯ, ನಾನ್ ಪಟೇಲ್ರು ತಾವಾನೇ ಸಾಲ ತಗೊಳೋದು. ಏನೋ ಸ್ವಲ್ಪ ಬಡ್ಡಿ ಜಾಸ್ತಿ ಅನ್ನೋದು ನಿಜಾನೇ, ಆದ್ರೆ ಕಷ್ಟ ಬಂದೈತೆ, ಕಟ್ಟಕ್ಕಾಗಲ್ಲ ಅಂದ್ರೆ ಬಡ್ಡಿ ಮಾಫಿ ಮಾಡೋಲ್ವಾ? ಬನ್ನಿ ಸಾವ್ಕಾರ್ರೆ, ಈ ಸಂಗಪ್ಪಣ್ಣಂಗೆ ಯಾಕೋ ನಮ್ಮ ಮೇಲೆ ನಂಬಿಕೆ ಗೊತ್ತಿಲ್ಲ. 4 ದಿನ ಕಾಯೋಣ. ಸಾಲ ತಗೊಂಡವ್ರು 4 ಜನ ಒಳ್ಳೆ ಮಾತಾಡಿದ್ಮೇಲೆ ನಿಂಗೆ ನಂಬಿಕೆ ಬರ್ಬಹುದು. ಬನ್ನಿ. ಇಲ್ಲೊಂದು ಮನೆ ಇದೆ, ಬೇಗ ಬನ್ನಿ. ಪಟೇಲ್ರೆ, ಪಟೇಲ್ರೆ, ಪಟೇಲ್ರೆ. ಹೇಳ ಸಂಗಣ್ಣ, ಮಲಬಾರದಿಂದ ಲೇವಾದೇವಿ ಮಾಡಕ್ ಬಂದಿರೋನ್ ಯಾರು ಅಂತ ಕೇಳಿದ್ರಲ್ಲ, ಅಲ್ಲಿ ನೋಡಿ ಅಪ್ಪಣ್ಣನ ಜೊತೆಲಿ ಹೋಗ್ತಾವನೆ. ಎಲ್ಲಿ? ಅಪ್ಪಣ್ಣ ಇವನ್ ಕರ್ಕೊಂಬಂದು ನನ್ ಯಾವಾರ ಕೆಡಿಸ್ತಾನಂತ ನೋಡವ. ಎಷ್ಟ್ ದಿವಸ ನಡೀತದಿನ್ ಲೇವಾದೇವಿ ಅಂತ. ತಗೋ, ಇದು ಇಂಗಡ ಕಮಿಷನ್. ಖುಷಿ ಆಯೋ ಜಟ. ಓ ಅರೇ, ಅದು ಚಾಯ್ ದುಕಾನಲ್ಲೇ. ഒരു പ്ലേറ്റ് ചൗച്ചൗ, ಒಂದು ಚಾಯ್ കുടിച്ചിട്ട് പോകാം. വാ. ನಾನು ಹೋಟ್ಲಿಗೆ ಬರಲ್ಲ. ഹോട്ടലിലേക്ക് വരുന്നില്ലേ? ಆದರೆ അന്ന് നിങ്ങൾ ഞാൻ കണ്ടത് ಹೋಟೆಲ್ ದೋಸೆ ತಿಂತ ಅಲ್ಲೇ. ಅದು ಬೇರೆ ಊರಲ್ಲಿ ಹೋಟ್ಲಿಗೆ ಹೋಗ್ತೀನಿ, ಆದ್ರೆ ನಮ್ಮೂರಲ್ಲಿ ಹೋಟ್ಲಿಗೆ ಹೋಗಲ್ಲ. ಆ ಹೋಟ್ಲು ಬೇರೆ ನಮ್ ಜಾತಿಯವ್ರದ್ದಲ್ಲ. ನಮ್ಮ ಅಮ್ಮಂಗ್ ಗೊತ್ತಾದ್ರೆ ಹೊಡಿತಾಳೆ.
ഓടുന്നേ രണ്ടടി കൊള്ളാം. ആദരെ ഹോട്ടൽ തിണ്ടി രസം ಬಿಡೋದುಂಡಾ? ವಾ ಬನ್ನಿ. ಬಾ ಬನ್ನಿ. ಮುದಲಾಳಿ 2 ಚಾಯ್ ಅಡಿ. ಆಯ್ತು ಆಯ್ತು, ಬನ್ನಿ ಕೂತ್ಕೊಳ್ಳಿ. ತಿಂಡಿ ಎಂದುಂಡು? ಪೂರಿ, ಬಜ್ಜಿ, ಅವಲಕ್ಕಿ, ಉಪ್ಪಿಟ್ಟು. ಅಪ್ಪಣ್ಣ ಅಪ್ಪಣ್ಣ ಅಲ್ಲ, ಅಪ್ಪಣ್ಣಯ್ಯ. ಮರ್ಯಾದಿಂದ ಕೂಗು. ಹೋಗು, ಬಜ್ಜಿ ತಗೊಂಬ. ಅಯ್ಯೋ ಅಯ್ಯೋ, 4 ಹತ್ರ ವಯಸ್ಸಾಗಿದೆ, ಎಳೆ ಮಕ್ಕಳ ಬಿಟ್ಕೊಂಡು ಹಲ್ಲಿ ಜೊತೆ ಲಟ್ಕೊಂಡು ಆಟ ಆಡ್ತಾ ಇದ್ಯಾ? ಅಷ್ಟಾಗಿದ್ರೆ ನಿನ್ಗೆ? ನೀನ್ ಇಲ್ಲಿ ಬೇವಸಿ ಹಾಕಿ ಬಿದ್ಕೊಂಡಿರೋ ಆ ಮುಂಡೆ ಮಗ ಹೋಗಿ ಶಾಮ್ ಒಬ್ರು ಮನೆ ಮರ್ಯಾದೆ ಹರಾಜ್ ಹಾಕಿ ಹೋಗೋ. ಹೇಳ್ಕೊಂಬಾರ ಆ ದರ್ವೇಸಿನ. ಯಾರನ್ನಮ್ಮ? ಇನ್ಯಾರನ್ನ? ನಿನ್ ತಮ್ಮನ್ನ. ಹೋಟ್ಲಲ್ಲಿ ಹೋಗಿ ಕಾಫಿ ಅವನ್ನ. ಓಹೋ, ಬರಬೇಕು ಮಹಾರಾಜರು, ಬರಬೇಕು. ಇದೇನಪ್ಪ, ಯಾವತ್ತೂ ಇಲ್ಲದ ಮರ್ಯಾದೆ ಇವತ್ತು ಕೊಡ್ತಾ ಇದೀಯಾ? ಹೋಟ್ಲಲ್ಲಿ ತಿಂಡಿ ತಿನ್ಕೊಂಡ್ ಬಂದ್ರಂತೆ. ಮುಂಡ ಮಗನ, ಮಜಾ ಮಾಡೋದ್ ನೀನು, ಬಯಸ್ಕೊಳ್ಳೋದ್ ನಾನ? ನಡಿಯ ಒಳಗೆ, ಅಮ್ಮ ಬಡ್ಗೆ ಹಿಡ್ಕೊಂಡು ನಿಂತಿದ್ದಾಳೆ ಶಾಸ್ತಿ ಮಾಡಕ್ಕೆ. ನಡಿಯ. ಅಮ್ಮ ಬಂದೆ ನೋಡು, ಚೌಕಿಲ್ಲ ಅಲ್ಲ. ನಿಂತ್ಕೊಳ್ಳಿ ಕತ್ತೆ ಬಡವ. ಜಾತಿ ಇಲ್ಲ, ಗೀತಿ ಇಲ್ಲ, ಮುಸ್ರಿ ಅಂತಿಲ್ಲ, ಮೈಲ್ಗೆ ಅಂತಿಲ್ಲ. ಹೋಟ್ಲಿಗೆ ಹೋಗಿ ತಿಂಡಿ ತಿಂತಾನಂತೆ. ಏ ಚಂಗ, ಕರ್ಕೊಂಬಂದ್ ನಿಲ್ಸ ಅವನ ಬಚ್ಲಲ್ಲಿ. ನಡಿಯ ನಡಿಯ. ದುಡ್ಡ? ಅಣ್ಣ, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಸಾಹುಕಾರರು ಕೊಟ್ಟಿದ್ದು. ಸಾವುಕಾರ? ಯಾವ ಸಾವುಕಾರರು? ಕಾಶಿಂ ಬಡ್ಡಿ ಸಾಹುಕಾರಮ್ಮ. ಅವ್ರು ಯಾಕೆ ಕೊಟ್ರ? ನನ್ ಜೊತೆ ಕೆಲಸ ಮಾಡ್ತಿರೋ, ದಿನ ಹೀಗೆ ದುಡ್ಡು ಕೊಡ್ತಾನೆ ಇರ್ತೀನಿ ಅಂತಾರೆ. ಹೌದಾ? ಎಷ್ಟು ಕೊಡ್ತಾರಂತೆ? ಅದು ಕಮಿಷನ್ ಇಂದು. ಜಾಸ್ತಿ ಜನ ಕರ್ಕೊಂಡ್ ಬಂದ ಹಾಗೆ ಜಾಸ್ತಿ ದುಡ್ಡು ಕೊಡ್ತಾನೆ ಇರ್ತಾರೆ. ತಗ, ಇದು ನಿನಗೆ. ಹೌದೇನು? ಹಾಗಾದ್ರೆ ಒಳ್ಳೇದೇ ಆಯ್ತಲ್ಲೋ. ನೀ ಅವ್ರ ಜೊತೆಗೆ ಇದ್ಬಿಡು. ಈ ತೆಂಗಿನಕಾಯಿ ವ್ಯಾಪಾರ ಬಿಟ್ಬಿಡತ್ಲಾಗೆ. ಅವ್ರ ಜೊತೆಗಿದ್ರೆ ದಿನ ಹೋಟ್ಲಿಗೆ ಹೋಗ್ತಾ ಇರ್ಬೇಕಾಗತ್ತೆ. ನೀವ್ ಹೋಟ್ಲಿಗೆ ಇಟ್ಲಿಗೆ ಹೋಗ್ಕೂಡದಪ್ಪ. ಹಾಗಾದ್ರೆ ನಿನಗೆ ಈ ದುಡ್ಡು ಸಿಗಲ್ಲ. ನಿನಗೆ ದುಡ್ಡು ಬೇಕೋ ಬೇಡೋ? ಸರಿ, ಹೋಗಾಗಾದ್ರೆ. ಆದ್ರೆ ಯಾರಿಗೂ ಗೊತ್ತಾಗ್ದಾಗ ಹೋಗು. ಏ ಅಪ್ಪಣ್ಣ, ನಾನ್ ನಿಮ್ ಸಾವುಕಾರನ ಒಂದ್ಸಲ ನೋಡ್ಬೇಕಲ್ಲ? ಓಹ್, ಅದಕ್ಕೇನಂತೆ, ಒಂದಿನ ಮನೆ ಕರ್ಕೊಂಡ್ ಬರ್ತೀನಿ, ಆಯ್ತಾ? ಹಾಗೆ ಮಾಡು.
ಅಪ್ಪಣ ನನ್ಗೂ ಒಂದ್ ಆಣೆ ಕೊಡ. 55 ನಂಬರ್ ತಂಬಾಕ್ ಹಾಕಬೇಕು. ಒಂದಣೆ ಯಾಕ 2 ಅಣೆನೇ ತಗ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳಲ ಬಳಗ ಹೃದಯ ಗೃಹವೇ ಬಿರಿದು ಭಂಗ ಬಾಳು